ಇಲ್ಲಿ ಇಲ್ಲಿಗ ನಿನ್ನ ಮಗಳು ಬಂದಾಳ ಇಲ್ಲ ಕಾಲೇಜಿಂದ ಇನ್ನ? ಇಲ್ರಿ ಬರ ಹೊತ್ತಾಗೈತಿ, ಇನ್ನೇನು ಬರ್ಬೋದು. ಅಲ್ಲಲ್ಲಿ ಆಕಿ ಹೆಣ್ಣು ಹುಡುಗಿ ಒಟ್ಟು ಹದ್ದು ಬಸ್ನಾಗ ಇಡು. ಆಕಿ ಅವತಾರ ನೋಡ್ತೇನೆ. ಆಕಿ ಹಂಗೆ ಅಂತ ಪ್ಯಾಂಟ್ ಅಂತ ಆಕಿ ನೋಡು ಯಾವ ಥರ ಮಾಡ್ಕೊಂಡು ಹೋಗ್ಕೊಳ್ಳೋ ಕಾಲೇಜಿಗೆ ಒಂಚೂರ ನಿನಗೆ ಹೇಳೋಕ್ಕಾಗಲ್ಲ. ನಾನು ಬೈಯೋಕ್ಕಾಗತ್ತೆ ಹೆಣ್ಮಕ್ಳಿಗೆ. ನೀವು ತಾಯಿಗಳಾದರು ಒಟ್ಟು ಮಕ್ಕಳಿಗೆ ಹೆಂಗಿರ್ಬೇಕು ಏನು ಸಣ್ಣ ಸೂಕ್ಷ್ಮ ಎಲ್ಲ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ಈಗ ಆಕಿ ವಯಸ್ಸಿಗೆ ಬಂದಾಳ. ಈ ಸಣ್ಣ ಹುಡುಗಿ ಅದೇನ ತುಟಿಗೆ ಹಚ್ಕೊಂತಾಳ, ಕಣ್ಣಿಗೆ ಹಚ್ಕೊಂತಾಳ, ಆ ಅವತಾರ ಬಟ್ಟಿ ಹಾಕೊಂಡು ಹೋಗ್ಕೊಳ. ಏನ ನನಗೆ ಯಾಕೆ ಇದು ಇಷ್ಟ ಅನಿಸ್ವಲ್ತು. ಅಲ್ಲ ಹಿಂಗಾದ್ರೆ ಬಳೆ ಹೆಂಗಾಗುತ್ತೆ? ನಾವು ದುಡ್ದು ದೊಡ್ಡ ಬರೀ ಅದಕ್ಕೆ ಆಗುತ್ತೆ. ಹಠ ಮಾಡ್ತಾಳ, ನಮ್ಮನೆ ಹಠ ಮಾಡ್ತಾನೆ, ಬೇಕಾದಂತೆ ಮಾಡ್ತಾಳ. ಅಲ್ಲೇ ಓದೋದು ಸಾಕು ಅಂದ್ರೆ ಕೇಳೋಳು. ಈಗ ನೋಡಿದ್ರೆ ಹಿಂಗೆ ಮಾಡ್ತಾಳ. ಸುಮ್ಮನೆ ಬಡ ಇಟ್ಟು ಓದಿ ಸಾಕು ಮದುವೆ ಮಾಡೋಣ ಅಂತ ವಿಚಾರ ಮಾಡಕತ್ತೀನಿ. ಮತ್ತು ನೋಡು ಈಕೆ ಅವತಾರಕ್ಕೆ ನಾಳೆ ಏನಾರ ಕೆಟ್ಟ ಹೆಸರು ಬಂದ್ರೆ ಚಲೋ ಅಲ್ಲದು. ಹೌದ್ರಿ, ನಾ ಹೇಳ್ತೀನಿ ರೀ. ನಾ ಏನು ಹೇಳಾರ್ದಂಗೆ ಇರ್ತೀನಿ ನಾನು. ನಿಮಗೆ ನಿಮ್ಮೆದ್ರಿಗೆ ಹೇಳಿರಂಗಿಲ್ಲ, ನಿಮಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಯಪ್ಪ ನಾನಂತೂ ದಿನಾ ಬೈತೀನಿ ರೀ. ನಾನು ಅಂದ್ರೆ ಸಿರಂಗಿಲ್ಲ ಯಾಕಂದ್ರೆ ನಾ ಬೈತೀನಲ್ಲ, ಅದಕ್ಕೆ ಆಕೇನು ಬಿಡ್ತಾವನ್ರಿ. ನಾವು ಏನಾರ ಬೈಲಿ ಏನಾರ ಮಾಡಲಿ ಒಂದು ನಮ್ನಿ ಬೋರ್ಗಲ್ ಮ್ಯಾಗ ನೀರು ಸುರ್ದಂಗೆ ನಮ್ಮ ಬೇಗಳಾಕಿಗೆ ಅಲ್ಲೋಡು ಬಂದ್ಬಿಟ್ಟು ನೋಡ್ರಿ. ಯಪ್ಪ ಇಬ್ರು ನಿಂತಾರಂದ್ರೆ ನಂದ ವಿಚಾರ ಮಾತಾಡ್ಕೊಂತಿರ್ತಾರೆ. ಈಗ ಒಂದು ರಾಶಿ ಬೇಗ ಸುರಿಮಳೆನೇ ಸುರಿಸ್ತಾರೆ ನನ್ನ ಮೇಲೆ. ಬಾರ್ವಾ ಬಾ. ಅಲ್ವಾ ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು? ಈಗ ಹೆಂಗೆ ಬರಕತ್ತಿ ಇಷ್ಟೊತ್ತು? ಎಲ್ಲಿ ಹೋಗಿದ್ದಿ? ಅದು ಅಪ್ಪ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಂಬೈನ್ ಸ್ಟಡಿ ಇತ್ತಪ್ಪ. ಸ್ಟಡಿ ಮಾಡಕ್ಕೆ ಹೋಗಿದ್ವಿ. ಎಂಥದ್ದು ಏನದು ಏನೋ ಅನ್ನಕ್ಕೆ ಬರುತ್ತೋ ನಮ್ಮ ನಾಳೆ ಒಂದು ಸುಡುಗಾಡು ಒಳಗೆಲ್ಲ ಏನಿಲ್ಲ. ಏನಿತ್ತದು? ಯಾಕೆ ಕಂಬ ಏನು ಕಟ್ಟಿಗೆ? ಅದು ಕಂಬೈನ್ ಸ್ಟಡಿ ಅಂದರೆ ಅದು ಅಪ್ಪ ನಿಮ್ಗೆ ಹೆಂಗೆ ಹೇಳ್ಬೇಕು, ನಮ್ಮ ಗೆಳತಿಯರೆಲ್ಲರೂ ಸೇರಿ ಅಷ್ಟರು ಒಂದು 4-5 ಮಂದಿ ಗೆಳತಿಯರು ಕೂಡಿರ್ತೀವಿ. ನನಗೇನು ತಿಳಿಯಾರ್ದು ಅಕ್ಕಿಗೇನು ತಿಳಿಯಾರ್ದು ನಾವು ನಮಗೆ ಬರ್ಕೊಳ್ಳೋದು ಎಲ್ಲರೂ ಸೇರಿ ಡಿಸ್ಕಷನ್ ಅಂದ್ರೇನೆ. ಒಬ್ರಿಗೊಬ್ರು ವಿಚಾರ ಮಾಡ್ಕೊಂತ ಒಬ್ರಿಗೊಬ್ರು ಏನೇನು ಬರಿಬೇಕು ಏನು ಓದ್ಕೋಬೇಕು ಅಂತ ಮಾಡ್ಕೊಂಡು ಎಕ್ಸಾಮ್ ಸಮೀಪ ಬಂದ್ವಲ್ಲ, ಸ್ವಲ್ಪ ಈಸಿ ಆಗುತ್ತಾ, ಅದಕ್ಕೆ ಅದನ್ನ ಮಾಡಕತ್ತಿದ್ವಿ. ನೋಡ್ದ, ನಾವು ಹಳ್ಳ್ಯಾನವರು. ನಮ್ಗೆ ಎದಿ ಸಿಡಿದ್ರೆ ಒಂದು ಅಕ್ಷರ ಇಲ್ಲ. ನಾವು ನಮ್ಮನಿ ಹಳ್ಳಿ ಮುಕ್ಕ ಹುಳ್ಳಿ ಸಾರು ಇದ್ದಂಗೆ ನಮ್ದು. ನಾವು ಏನ ಮಗಳು ಓದ್ತಾಳ, ಒಟ್ಟು ನಾಳೆ ಕೊಡ್ತಗಳು ಹುಡುಗಿ ನಾಳೆ ಓದಿದ್ದು ಹೆಣ್ಣೋಡ್ರನ್ನ ಕೇಳ್ತಾರ. ನಾ ಅದಕ್ಕರ ಒಂದಿಟ್ಟು ಓದ್ಲಿ, ನಮ್ಮಂಗೆ ಆಮೇಲೆ ಆಗ್ಬಾರ್ದು. ನಾಳೆ ಅವ್ರ ಮಕ್ಳಿಗೆ ಓದ್ಸಕ್ಕಾದ್ರೂ ಒಂದು ವಿದ್ಯೆ ಇರಲಿ ಹೆಣ್ಮಕ್ಳಿಗೆ ಅಂತ ಓದಿಸಿದ್ನಿ. ಆದ್ರೆ ನೀನು ಓದಿಗೆ ಬೆಲೆ ಕೊಡುವಲ್ಲಿ. ಇದು ಯಾಕೆ ಈ ಅವತಾರಕ್ಕೆ ಭಾಳ ಬೆಲೆ ಕೊಡಕತ್ತಿ ನೀನು? ನಿನ್ನ ಅವತಾರ ಅಲ್ವಾ ಬೇರೆ. ಇಲ್ಲಿ ಬಾ, ಇಲ್ಲಿ ಲಕ್ಷ್ಮಕ್ಕರ ಮಗಳು ಓದಕ್ಕೆ ಹೋಗ್ಕಳ, ಆಮೇಲೆ ವಿಜಯಕ್ಕರ ಮಗಳು ಓದಕ್ಕೆ ಹೋಗ್ಕಳ, ಆ ಭಾರತಕ್ಕ ಅವ್ರ ಮಗಳು ಓದಕ್ಕೆ ಹೋಗ್ಕಳ. ನಿನ್ನ ಕ್ಲಾಸ ಇರ್ಬೇಕು. ಅವರು ಎಷ್ಟು ಚಂದ ಚೂಡಿ ಹಾಕೊಂತಾರ, ಆಮೇಲೆ ನೋಡು ಎಷ್ಟು ಚಂದ ಹೋಗ್ತಾರ. ತಲಿ ಇಲ್ಲಿ ಮನಿ ಬಿಟ್ಟು ತಲಿ ತಳಗಿಟ್ಟರು ಕಾಲೇಜ್ ಹೋಗಿ ಎತ್ತರ. ಕಾಲೇಜ್ಲಿಂದ ತಿರಿ ಮನಿ ಬರ್ತಾರೆ, ಕರೆಕ್ಟ್ ಟೈಮ್ ಟು ಟೈಮ್ ಮನಿಗೆ ಬರ್ತಾರೆ, ಓದ್ತಾರೆ. ಆದ್ಮೇಲೆ ಶಾಲೆಗೆಲ್ಲ ಅವ್ರೇನೋ ಜಗ್ಗಿ ಮಾರ್ಕಸ್ ತಗೊಂಡಾರಂತಲ್ಲ, ನೀನ ಏನೋ ಭಾಳ ಕಮ್ಮಿ ತಗೊಂಡಿ ಅಂತ ನಾನು ವಿಚಾರ ಮಾಡಿದೆ ಅಲ್ವಾ. ಮತ್ತು ನಿನಗಿಷ್ಟೆಲ್ಲ ನಾವು ಬಡವರದೀವಿ, ನಾನು ದುಡ್ಕೊಂಡು ತಿಂದು ನಿನ್ನ ಒಟ್ಟು ಒಂದೇನೋ ಒಂದು ಚಲೋ ಆಗಲಿ ನನ್ನ ಮಗಳು ಬಾಳೆವು ನಾಳೆ ಮುಂದೆ ಚಂದ ಇರಲಿ, ನಮ್ಮಂಗೆ ಆಗೋದು ಬೇಡ. ಹೊಲ್ದಾಗ ಮನ್ಯಾಗ ಕೆರ್ಕೊಂಡು ತಿನ್ನೋದು ಒಟ್ಟು ಓದಿದ್ಲಂದ್ರೆ ಚಲೋ ವರ ಸಿಗ್ತಾನ, ಓದತ್ತ ನೌಕರಿದತ್ತ ಚಂದ ಜೀವನ ಇರಲಿ ನನ್ನ ಮಗಳದು ಅಂತೇಳಿ ಏನೋ ನಾವು ಒಂದು ಅರ್ಧ ಹೊಟ್ಟೆ ತಿನ್ನಾದ್ರು ನಿನ್ನ ಪೂರ ಹೊಟ್ಟೆ ತುಂಬಿಸಿ ನಿನಗೆ ಏನು ಬೇಕು ಬೇಡ ಯಾವುದಕ್ಕೂ ಕೊರಿ ಇಲ್ದಂಗೆ ಇಷ್ಟು ಚಂದ ಮಾಡಾಕತ್ತೀವಿ. ಆದ್ರೆ ನೀನು ನಿಂದ್ಯಾಕ ನನಗೆ ಓದೋದು ಇದು ಇಲ್ಲ, ಬರೀ ಇದೇನಂತಲ್ಲ ಶೋಕಿ, ಇದಕ್ಕೆ ಜಾಸ್ತಿ ಇದು ಮಾಡಕತ್ತೀವ. ನಾದ ಮಾತಾಡಕತ್ತಿದ್ ನಿಮ್ಮವ್ವ ನಾನು ಅದನ್ನ ಸಾಕು. ಇದೊಂದು ಇದೇನೈತಲ್ಲ ಮುಗಿಸ್ಬಿಡು, ಇದೇನ ಓದಾಗತ್ತಿಯಲ್ಲ ಮುಗಿಸಿ ಬಡ ಒಂದು ಚಲೋ ವರ ನೋಡ್ತಾವ. ಓದಿ ಈಗಾಗಲೇ ಜಗ್ಗೆ ಓದಿದಿ, ಬೇಕಾದಂಗೆ ವರ ಬರ್ತಾರೆ, ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ ಸುಮ್ಮನೆ. ನೋಡ್ರನ್ನ ಉಡ್ಲಾಗ ಇಟ್ಕೊಂಡ್ರೆ ಬೆಂಕಿ ಇಟ್ಕೊಂಡಂಗಂತವ. ಮಲ್ಲ ನೀನು ಯಾಕೆ ಭಾರಿ ಅಲ್ಲವ 4 ಮಂದಿ ಹೆಣ್ಮಕ್ಳು ಹೆಂಗೆ ಇರ್ತಾರೆ ಹಂಗಿರ್ಬೇಕು ಅಂದ್ರೆ ನಮಗೂ ಒಂದು ಧೈರ್ಯ ಇರುತ್ತೆ. ನೀ ಅತಿ ಮಾಡಕತ್ತೀವ ನೀನು. ಅಪ್ಪ ನಾನು ಏನು ಮಾಡಕತ್ತೀನಿ ಅಂತ ನೀವು ಎಲ್ಲದಕ್ಕೂ ನಂಗೆ ಇರಿಟೇಟ್ ಮಾಡ್ತೀರಿ. ನೀವು ಏನಾರ ಮಾಡಲಿ ನಾನು ಇರಿಟೇಟ್ ನಿಮ್ದೆಲ್ಲ ನಂಗಂತೂ ಸಾಕಾಗ್ಬಿಡೈತಿ. ಏನು ಯಾರು ಹುಡುಗಿಯರು ಇರ್ಲಾರ್ದ ನಾನು ಅದಿನ ನೋಡ್ಬೋದು. ನಮ್ಮ ಕಾಲೇಜ್ನಾಗ ನಾನು ಏನಲ್ಲ, ನನಗಿಂತ ಎಷ್ಟು ಮಾಡರ್ನ್ ಆಗ್ಯದಾರ, ಎಷ್ಟು ಫಾರ್ವರ್ಡ್ ಅದಾರ, ಎಷ್ಟು ಚಂದ ಡ್ರೆಸ್, ಅವರು ಶೂಸು ಮ್ಯಾಚಿಂಗ್ ಕ್ಲಿಪ್ಲಿಂದ ಹಿಡಿದು ಎಷ್ಟು ಚಂದ ಇರ್ತಾರೆ ಗೊತ್ತಾ. ನಾನು ಏನಿಲ್ಲ ಇಷ್ಟರೊಳಗೆ ನೀವು ಇದ್ರೆ ಈ ಥರ ಮಾಡ್ತೀರಿ ನೀವು ನನಗೆ. ಹೊಳಬಳ ಅವ್ರದ್ದು ಇವ್ರದ್ದು ನನಗೆ ಅವ್ರು ಹೇಳ್ಬೇಡ್ರಿ. ನಂಗೆ ಅವ್ರಿಗೆ ಬೇಕಾಗಿದ್ದಂಗೆ ಅವ್ರು ಇರ್ತಾರೆ, ನನಗೆ ಬೇಕಾದಂಗೆ ನಾನು ಇರ್ತೀನಿ. ನಾನೇಕೆ ಇನ್ನೊಬ್ಬರ ಸಲುವಾಗಿ ಸಫರ್ ಆಗಲಿ, ನನ್ನ ಜೀವನ ಮಾಡ್ಕೊಳ್ಳಿ. ನೋಡಪ್ಪ ಇದು ನನ್ನ ಜೀವನ, ನಾನು ಹಿಂಗೆ ಇರಬೇಕು ಅಂತ ಆಸೆ ಪಟ್ಟೀನಿ. ನನಗಿದೆಲ್ಲ ನೀವು ಅವ್ರಂಗಿರು ಇವ್ರಂಗಿರು ಚೂಡಿ ಹಾಕು ಅದು ಇದು ನನಗೆ ಹೇಳಕೋಗ್ಬಿಡ್ರಿ. ನನಗೆ ಚಂದ ಇರಬೇಕು. ನಾನು ಹಿಂಗೆ ನೋಡಪ್ಪ ಇರೋದು. ನೀವು ಹೆಚ್ಚು ನನಗೆ ಇರಿಟೇಟ್ ಮಾಡಬೇಡ್ರಿ. ಏಯ್ ಏನದ ಬಗಳು ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ ಅಂದ್ರೆ ಏನಿಂದ ನಾಲ್ಕು ಇಂಗ್ಲೀಷ್ ಕಲ್ತಾಳ ಅಂತಂದು ನಮಗೆ ಇಂಗ್ಲೀಷ್ನ ಬೈತೀಯಾ ನೀನು? ಎಷ್ಟಿದ್ದಿತ್ತು ನಿನಗೆ? ಅದನ್ನ ಕಲಿಸ್ತಾರೆ ನಾವು ರೊಕ್ಕ ಕೊಟ್ಟು ನಿನ್ನ ಇಟ್ಟು ಉದ್ದ ಬೆಳೆಸಿ ಸಾಲಿಗೆ ಇಟ್ಟಿಕೊಂಡ ಅದೇನ ಫೀಸು ಕಟ್ಟಿ ನಿನ್ನ ಕಲಿಸಿದ್ ನಮ್ಮ ಮುಂದೆ ದಿಮಾಗ್ ತೋರಿಸ್ತೀಯೇನೆ. ನಾವ ಕಲಿಸಲ್ಲ ಅಂದ್ರೆ ನಿನಗೆ ಇಂಗ್ಲೀಷ್ ಬರ್ತಿತ್ತು. ಹೋಲ್ ಬಿಡು ಅಂತ ಕಲಿಸಿ ಅದಕ್ಕೆ ಮಾಡ್ತೀಯೇನೆ. ಸುಮ್ಮನೆ ಬಿಟ್ಟಿದ್ರೆ ಹೊಲ್ದಾಗ ಕುರ್ಚಿ ಕುಡ್ಕೊಂಡು ಹಿಡ್ಕೊಂಡು ಕೆತ್ತಕ್ಕೆ ಹೋಗಿದ್ದಲ್ಲ, ಅವಾಗ ಗೊತ್ತಾಕಿತ್ತು ಏನಂದಿಲ್ಲ ಅದನ್ನ ಮಾತಾಡಕ್ಕೆ ಅಡ್ಬಿಟ್ಟು ನಿಮ್ಮ ಅಪ್ಪ ಎದುರು ಮಾತಾಡ್ತೀಯೇನೆ. ಎಷ್ಟು ಹೋಗಿದ್ದಿತ್ತು ನಿನಗೆ? ನೋಡವ ಅಪ್ಪ, ನಾನು ಒಂದೇನೋ ಗುರಿ ಇಟ್ಕೊಂಡಿನಿ, ಓದಬೇಕು, ನಾನೇನೋ ಒಂದು ಮಾಡ್ಬೇಕಂತಂದು. ಸುಮ್ಮನೆ ಈ ಮದುವೆ ಮುಂಜಿ ಅದು ಇದಂತ ನನಗೆ ಅಡ್ಡಕ್ಕೆ ತರಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ನೋಡಿದ ಹುಡುಗನಂತೂ ನಾನು ಸತ್ರ ಮದುವೆ ಮಾಡ್ಕೊಳ್ಳಲ್ಲ. ನನಗೆ ಇಷ್ಟ ಬಂದ ಹುಡುಗನೇ ನಾನು ಮಾಡ್ಕೊಳ್ಳೋದು. ನನಗೆ ಫುಲ್ಲು ಸೆಟ್ಲಾಗಿರಬೇಕು, ಫುಲ್ ಹೈಫೈ ಇರಬೇಕು, ರಿಚ್ ಇರಬೇಕು, ಕಾರ್ ಇರಬೇಕು, ಬಂಗ್ಲೋ ಇರಬೇಕು. ನಾನು ಏನು ಅಂದ್ಕೊಂಡಿನಿ
ನೀವು ಯಾವ್ದೋ ಒಂದು ಹೊಲ ಇರಬೇಕು ತೋಟ ಇರಬೇಕು ಅಂತಾರ ನರ್ಸರ್ ನನಗೆ ಇಷ್ಟ ಇಲ್ಲ. ಅವನು ಸಿಟಿ ಒಳಗೆ ಸೆಟ್ಲ್ ಆಗಿರ್ಬೇಕು. ನಾನೆಲ್ಲ ಆಡ್ಸ್ಕೊತೀನಿ. ನೀವು ಡೋಂಟ್ ವೆರಿ, ನೀವು ಯಾವುದು ನಾನು ಮದುವೆ ಮಾಡೋದ್ರ ಬಗ್ಗೆ ಯಾವ ಚಿಂತೆ ಮಾಡಬೇಡ್ರಿ. ನನಗೀಗ ಅರ್ಜೆಂಟ್ ಏನಿಲ್ಲ ಮದುವೆ ಮಾಡ್ಕೋದು, ನಾನು ಆರಾಮ್ ಮಾಡ್ಕೋತೀನಿ. ಈಗ ನಾನು ಓದು, ನಾನು ಏನೋ ಒಂದು ಮಾಡ್ಬೇಕು. ನೀವು ಸುಮ್ಮನೆ ನನಗೆ ಅಡ್ಡ ಬರಕ್ಕೆ ಹೋಗ್ಬೇಡ್ರಿ ಅಪ್ಪ. ಹಂಗ ನಾನು ನಿಮ್ಗೊಂದು ಇದನ್ನ ಹೇಳಿದ್ನಲ್ಲ, ಲಕ್ಸಸ್ ಹೋಗ್ಬೇಕಂತಂದು ತಗೊಂಡಿರೇನೆ. ಅಲ್ಲ ನಿಮ್ಮಪ್ಪ ಅಷ್ಟು ಮಾತಾಡ್ತಾರ, ನಿಮ್ಮ ಅಪ್ಪನ ಎದುರಿಗೆ ನಿಂತ್ಕೊಂಡು ನನಗೆ ಬೇಕಾದ್ರೂ ಮದುವೆ ಮಾಡ್ಕೋತೀನಿ ಅಂತಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿಗೆ ಏನು ಕಿಮ್ಮತ್ತ ಇಲ್ಲ. ಅಲ್ಲ ನಾವು ಚಲೋ ಬರ ನೋಡಂಗಿಲ್ಲ ನಿನಗ, ನಿನ್ನಷ್ಟಕ್ಕೆ ನೀನು ನೋಡ್ಕೊಂತೀಯ. ಹಂಗಿದ್ರೆ ಅಪ್ಪ ಅಂತ ಇದಕ್ಕೆ ಬೇಕು ನಿನಗ. ಅಪ್ಪ ಈಗ ಹೇಳಿದ್ಲಲ್ಲ, ಲಕ್ಷ ಸೋಪ್ ಬೇಕು ತಂದಿ ಏನ ಅಂತಂದ್ರೆ ಅದಕ್ಕೆ ಬೇಕು. ಏನಾರು ಬೇಕಂದ್ರೆ ಕೊಡ್ಸಕ್ಕ ರೊಕ್ಕ ಬೇಕಂದ್ರೆ ಇದಕ್ಕೆ ಬೇಕಪ್ಪ ಅವ ಅಂತದ್ಕೆಲ್ಲ ಬೇಡಕೀಗೆ. ಅಪ್ಪ ನನಗೆ ನಿಮಗೆ ಹೇಳಕ್ಕೂ ಇಷ್ಟ ಇಲ್ಲ. ನಾನು ಪಾರ್ಟ್ ಟೈಮ್ ಜಾಬ್ ನೋಡ್ಕೋತೀನಿ ಅಂದ್ರೆ ನೀವೇ ಬೇಡ ಅಂದ್ರಿ. ನಂದು ಖರ್ಚು ನಂದು ವೆಚ್ಚ ನಾನು ನೋಡ್ಕೋತೀನಿ ಅಂದ್ರೆ ಅದಕ್ಕೂ ಬೇಡ ಅಂತೀರಿ. ಮತ್ತೆ ಎಲ್ಲದಕ್ಕೂ ನೀವೇ ಇದನ್ನ ಮಾಡ್ತೀರಿ. ಹಾಂ ಹಂಗಂದ್ರೇನು? ಅದೇ ಅವತ್ತು ಅಪ್ಪನ ಕೇಳಿದ್ನಲ್ಲ, ನಾನು ಕಾಲೇಜ್ ಮುಗಿದ್ಮ್ಯಾಗ ನಾನು ಯಾವ್ದಾರ ಒಂದು ಕೆಲ್ಸಕ್ಕೆ ಸೇರ್ಕೋತೀನಿ, ಅದ್ರ ಬಂದದ ರೊಕ್ಕದಾಗ ನಾನು ಕರೆಸ್ ನೋಡ್ಕೋತೀನಿ ಅಂತೇಳಿ ಅದಕ್ಕೂ ಬೇಡ ಅಂತೀರಿ. ಈಗ ನಾನು ಕೇಳಿದ್ದಕ್ಕೆಲ್ಲದಕ್ಕೂ ಅದು ಈಕ ಇದು ಯಾಕ ನನಗೆ ಭಾಳ ಇರಿಟೇಟ್ ಮಾಡ್ತೀರ ನೀವು ನನಗೆ. ಹಾಂ ಏನ್ರಿ ಕೆಲಸ ನೋಡ್ಕೋತ ಬಂದಿದ್ಲ? ಕೆಲಸ ನೋಡ್ಕೊತ ತಂದಿದ್ಲು, ಬರೋದು 10 ಗಂಟೆ ಆಯ್ತಂದ್ಲು. ಅದಕ್ಕೆ ಹೆಣ್ಣುಳಿಗೆ 10 ಗಂಟೆ ತನಕ ಬಂದು ಊರಾಗ ಬಂದು ಏನು ಅನ್ಕೊಳಂಗಿಲ್ಲ. ಅದಕ್ಕೆ ಬೇಡವಾ, ಎಷ್ಟರ ತ್ರಾಸ ಆಗಲಿ ನಾನು ಎಲ್ಲ ತಂದು ಬಂದು ಹಾಕ್ತೀನಿ ನಿನಗೆ, ಬೇಡ ಅಂತ ಹೇಳಿದ್ದೆ. ಅಪ್ಪ ನಂಗೆ ಅದು ಜಗ್ಗಿ ಟಯರ್ಡ್ ಆಗೈತಿ. ಈಗ ಹೋಗಿ ನೀವು 1 ಲಕ್ಷ ಸೋಪ್ ತೊಗೊಂಬರ್ರಿ ಜಲ್ದಿ. ನಾನು ಸ್ವಲ್ಪ ಬಿಸಿನೀರಿಗೆ ಮಸ್ತ್ ಕಾಯ್ಸ್ಕೊಂಡು ಸೋಪ್ ಹಚ್ಕೊಂಡು ಮಾಡ್ತೀನಿ. ಮಸ್ತ್ ಕಲರ್ ಬರುತ್ತೆ. ನಿಂದ ಹಟ್ಟೆ ಬಿಡವ. ಆಯ್ತು ತೊಗೊಂಬರ್ತೀನಿ. ಅಲ್ರಿ 1 ಲಕ್ಷ ಸೋಪ್ ಅಂತ ಎಷ್ಟು ಇದಕ್ಕೆ? ಯಾರಿಗೆ ಗೊತ್ತು, ಅಲ್ಲಿ ಹೋದಾಗ ಗೊತ್ತು. ಏನಿಲ್ಲ, ಸಣ್ಣದಾದ್ರೆ ಒಂದು 60-70 ಇರುತ್ತೆ, ದೊಡ್ಡದಾದ್ರೆ ಒಂದು 100-20 ಹಿಂಗೆ ಇರ್ಬೋದು ಅಷ್ಟೇ. ಅಲ್ಲ ಒಂದು ಸೋಪಿಗೆ ಅಷ್ಟು ರೊಕ್ಕಂದ್ರೆ ಹೆಂಗೆ ಅಂತೀನಿ. ಅಲ್ಲ ಅರ್ವಿನ ಆನಮನೆ ತೊಗೊಂತಿದ್ದಿ, ಚಪ್ಪಲಿ ಆನಮನೆ ತೊಗೊಂತಿದ್ದಿ, ಈಗ ಸೋಪು ನೀನು ಎಲ್ಲ ಈ ಖರ್ಚು ದಿವಸಕ್ಕೆ ನಮಗೆ ಕಷ್ಟ ಆಗುತ್ತೆ. ಒಂದು ತಂದೆ ತಾಯಿ ಕಷ್ಟ ನೋಟ್ಟು ಅರ್ಥ ಮಾಡ್ಕೋವಟ್ಟು. ಈ ಮನೆಗೆ ಹಸಿ ಕಡ್ಲಿ ಹಿಟ್ಟೈತೆ ನೋಡ್ಬೇಕ್ರಿ, ಕೊಡ್ಲೇನು ಅದು ಹಚ್ಕೋ. ಆ ಸೋಪಿಗೆ ಏನು ಆಗ್ತದೆ, ಅದಕ್ಕಿಂತ 10ರಂಗ ಸ್ವಚ್ಛ ಮೈ ಕಲರ್ ಬರುತ್ತೆ, ಮಸ್ತ್ ಇರುತ್ತೆ. ಅದನ್ನ ಕೊಡ್ಲೇನು ಬೇಕಿದ್ರೆ? ಅದೆಲ್ಲ ನಿಮ್ಮ ಕಾಲದಾಗ ಹಸಿ ಕಡ್ಲಿ ಹಿಟ್ಟು ಆ ಹಿಟ್ಟು ಈ ಹಿಟ್ಟು ಹಚ್ಕೊಳ್ಳೋದು. ನಮಗದೆಲ್ಲ ಈ ಜನ್ರೇಷನ್ನಿಗೆ ಅದೆಲ್ಲ ನಡೆಯಂಗಿಲ್ಲ. ನೀವು ಅದನ್ನೆಲ್ಲ ನನಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ದೆ ಲಕ್ಷ ಸೋಪು ಅಪ್ಪ ತಂದು ಕೊಡ್ತೀಯ, ಇಲ್ಲ ನಾನು ಹೋಗ್ಲೆ ರೊಕ್ಕ ಕೊಡು, ನಾನು ತೊಗೊಂಬರ್ತೀನಿ. ಯವ್ವ ತಾಯಿ ಹೋಗು, ನಾ ತೊಗೊಂಬರ್ತೀನಿ ಹೋಗು. ಅವ ಜಲ್ದಿ ಒಂದು ಎಣ್ಣೆ ಬಿಸಿನೀರು ಕಾಸುವ ಜಲ್ದಿ. ನನಗೆ ಫುಲ್ಲು ಟೈರ್ಡ್ ಆಗೈತಿ. ಮಸ್ತ್ ಈಗ ಅಪ್ಪ ಸೊಪ್ಪು ತರ್ತಾನೆ, ಜಾಕ ಮಾಡಿ ಫ್ರೆಶ್ ಆಗಿ ಒಂಚೂರು ಏನಾರು ತಿನ್ನಕ್ಕೆ ಮಾಡೋದು ತಿಂದು ಒಂದು ಸ್ವಲ್ಪ ಸಿಮೆಂಟ್ ಅವೆಲ್ಲ ಬರೆಯೋದವು ಬರೀತೀನಿ. ಏನವ ಯವ್ವಾ ಈ ಹಡಿಬಿಟ್ಟು ಬೇರೆ ಬಂದ್ಲ, ಎಲ್ಲ ನಿಂತು ನೋಡಿರ್ತಾಳೆ. ಈಗ ಬೇಕಂತಾನೆ ಕೇಳ್ಕೊಡ್ತಾನೆ ಒಂಚೂರು ಹೊಟ್ಟೆ ಉರಿಲ್ಲ ಅಂತೇಳಿ. ಮೊದಲ ಹೊಟ್ಟೆ ಬೆಂಕಿ ಹಾಕೊಂಡು ಉರಿಯಾಕತೈತೆ, ಈಗಿದೊಂದು ಹಡಗ ಬಿಟ್ಟಿದ್ದು. ನಂಗೆ ಇನ್ನು ಮನೆ ನೋಡ್ಕೊಂಡು ಊರೆಲ್ಲ ಡಂಗ್ರ ಸರ್ ಬರ್ತಾವ. ಹಾಂ ಬಾರ ವಿಜಯ್, ಏನು ಈ ಕಡೆ? ಅಯ್ಯ ಏನಿಲ್ಲವ, ಲಕ್ಷ್ಮಕ್ಕರ ಮನೆಗೆ ಹೊಂಟಿದ್ನೆ. ಅಲ್ಲ ಹಂಗ ನಾನೇನು ನೋಡ್ಬೇಕಂತ ನೋಡಿಲ್ಲ. ಹಂಗ ಬರ ಮುಂದೆ ಯಾಕೆ ಗಂಡ ಹೆಂಡತಿ ಮಕ್ಕಳು ಬಾಯ ಮಾಡಾಕತ್ತಾರಲ್ಲ ಅಂತ ಅದಕ್ಕೆ ಒಂಚೂರು ನಿಂತ್ಕೊಂಡು ನೋಡಿದೆ. ಅದೇನ ನಿನ್ನ ಮಗಳು ಏನು ತಯಾರಾಗೈತೆ ಇವ? ಅಲ್ಲ ಅಪ್ಪ ಒಂದೊಂದು ಬರೆಯೋದಿಲ್ಲ, ಒಂಚೂರು ಕಿಮ್ಮತ್ತು ಕೊಡೋಲ್ಲ. ಅಲ್ಲ ಆಕೆಗೆ ಅರಿವಿ ಏನ ಇವ? ಅಲ್ಲ ಬೈರು ಚಂದಾಗಿ ಒಂದು ಲಂಗ ಜಂಪರ್ ಇಲ್ಲ ಒಂದು ಅದೇನ ಚೂಡಿ ಪಾಡಿ ಏನೋ ಹಾಕೋತಾರಲ್ಲ ಅಂತವು ಹಾಕಿಸ್ಬೇಕು. ಮಂದಿ ನೋಡಿದಾರೆ ಏನಂತಾರೆ, ಗಂಡು ಮಕ್ಳಿಗತ್ತೆ ಆ ಕೂದಲ ನೋಡು ಈಟ ಕಟ್ ಮಾಡ್ಕೊಂಡಳ. ಅಲ್ಲ ಸಾಲದಕ್ಕೆ ಅದೇನೋ ಲಕ್ಷ ಸೋಪು ಅದು ಇದಂತ ಅಲ್ಲವ. ಎಂತ ಐಶ್ವರ್ಯಮಿ ಜೀವನ ಮಾಡ್ತಾರಂದ್ರು ಈ ನಮ್ನಿ ಡಿಮ್ಯಾಂಡ್ ಇಲ್ಲ ಬಿಡು. ಅಲ್ಲ ಲಕ್ಷ್ಮಕ್ಕರ ಮನೆಯಾಗ ಬೇಕಾದಂಗೆ ಕೊಳಿತೈತ್ರಿ ಶ್ರೀಮಂತಿಗೆ. ಅವ್ರ ಮಗಳು ನೋಡು ಒಂದು ದಿವಸನೂ ಇಂಥದಿಲ್ಲ, ಎಂತ ಚಂದ ನಯವಿನ ಐತ ಹುಡುಗಿ. ಅಲ್ಲ ನಿನ್ನ ಮಗಳು ಯಾಕೆ ಹಿಂಗೆ ಆಡ್ಬಿಟ್ಟು ಹೋಗಕ್ಕೆ ಸುಮ್ಮನೆ ಸೀದಾ ಹೋಗ್ಬೇಕಿಲ್ಲ ಕೇಳಿಸ್ಕೊಂಡಿದ್ದಿ. ಮತ್ತೆ ಅದೇನು ನನಗೆ ನಿಂತು ಕೇಳಾಕ ಏನು ಮಾಡ್ಬೇಕವಾ? ಮಕ್ಕಳು ನಮ್ಗವು ಮಕ್ಕಳಲ್ಲವು ಇಕ್ಕ ನಮ್ಮನ್ನ ಹಂಗೆ ಒಂದು ಮನೆ ಹಿಡ್ಕೊಂಡು ಹಿಂಡತಾವು. ಈ ಮಕ್ಕಳಿಲ್ಲ ಅಂದ್ರೆ ಮಕ್ಕಳಾಗಿಲ್ಲ ಅಂತ ಜನ ಹಿಂಡ್ತಾರ, ಮಕ್ಕಳಾದ್ರೆ ಮಕ್ಳು ಹಿಡ್ತಾವ ನೋಡು. ಏನು ಮಾಡೋಣ ಹೇಳು, ಸಾಕಾಗಿ ಹೋಗ್ಬಿಟ್ಟೈತವ. ಈ ನನ್ನ ಮಗಳಿಗೆ ಆಕಿ ಒಂದು 4 ಅಕ್ಷರ ಕಲ್ತಾಳಲ್ಲ, ಸಿಟ್ಟಾಗಿದ್ದಾರ ಇರ್ತಾರಲ್ಲ ಹಂಗಿರ್ಬೇಕಂತ. ಏನು ಮಾಡೋಣ ಹೇಳು? ಇನ್ನ ಬ್ಯಾಡಂದಿಯ ಒಬ್ಬಕ್ಕೆ ಮಗಳು ಏನು ಅನ್ನಕ್ಕಿಲ್ಲ ಆಡಾಕಿಲ್ಲ ನುಂಗಾಕಿಲ್ಲ, ಸುಮ್ಮನೆ ಬಿಟ್ಟಿವಿ ಅಷ್ಟೇ. ಆಕೆ ಏಡ್ ಮಾಡ್ಬೇಕಷ್ಟೇ. ಹೋಯ್ ಬಿಡಾರೆ ನಾವು ಏನು ಮಕ್ಕಳು ಬರ್ತಾವೆ, ಏನು ಮಾಡೋಕ್ಕಾಗತ್ತೆ ಹೇಳು? ಈಗ ನಿನಗಿನ್ನ ಒಂದು ಗಂಡ ಹೆಣ್ಣ ಇದ್ದಿತ್ತಂದ್ರೆ ಅವಾಗ ಒಟ್ಟು ತಗ್ಗಿ ಬಗ್ಗೆ ಇರ್ತಿಲ್ಲ. ಯಾಕಂದ್ರೆ ನಮ್ಮನೆ ನಡೆಯಂಗಿಲ್ಲ, ಇಬ್ಬರದು ಅನ್ನೋದು ಇರ್ತಿತ್ತು. ಆಮೇಲೆ ಇಬ್ಬರಿಗೂ ಬೇಕಲ್ಲ ಅನ್ನೋದು ಇರ್ತಿತ್ತ. ಏನ ಒಬ್ಬಕ್ಕೆ ಹೇಳಲ್ಲ, ನಾ ಹೇಳ್ದಂಗೆ ಕೇಳ್ತಾರಲ್ಲ ಅಂತಂದು ಇಷ್ಟ ಸಿಕ್ಕೈತಿ. ಅದಕ್ಕೆ ಹಂಗೆ ಮಾಡ್ತಾ. ಅದಕ್ಕೆ ಅಂತಾರಲ್ಲ ಒಬ್ಬ ಮಕ್ಕಳು ಇರಬಾರ್ದು ಅಂತಂದು ಸುಮ್ಮನೆ ಅಂತಾರನ. ಹೋಯ್ ಬಿಡವ. ಅಡಿಗೆ ಆಗಿತ್ತೇನ? ಕೆಲಸ ಹೊರ ಎಲ್ಲ ಮುಗಿತಾ ಹೆಂಗೆ? ಅದು ಎಲ್ಲ ಮತ್ತೆ ಹೊತ್ತು ಮಾಡ್ಬೇಕು ಬಂತಲ್ಲ, ಎಲ್ಲ ಆಗಿತ್ತು. ಅಡಿಗೆ ಒಂದು ಇಡ್ಬೇಕಿತ್ತು. ಹೋಗಿ ಅಡಿಗೆ ಇಡ್ಬೇಕು, ನನ್ನ ಕೆಲಸ ಮಾಡ್ಬೇಕು. ನೀನೇನು ಈ ಕಡೆ ಇಷ್ಟೊತ್ತಿನಾಗ ಹೊಂಟಲ್ಲ? ಅಯ್ಯ ಒಂಚೂರು ಹಂಗೆ ಲಕ್ಷ್ಮಕ್ಕನಂತಕ್ಕೆ ಮಾತಾಡೋದಿತ್ತ, ಅದು ಹೊಂಟಿದ್ದೆ. ಬರ್ತೀನಿ ತಗೋ. ಈಗ ಹೋಗಿ ಅಲ್ಲೆಲ್ಲ ಚಡ ಬರೀತಾ ಇದ್ದದ್ದು ಇಲ್ಲದ್ದು ಎಲ್ಲ ಗಿಲ್ಲ ಸಾಕಾಗಿ ಹೋಗ್ಬಿಟ್ಟೈತಿ. ಇಕ್ಕಿ ಸಲ ಮೂಣೆ ಡಂಗ್ರನೇ ಬೇಡ, ಈಗಿನ ಒಂದು ಡಂಗ್ರನೇ ಸಾಕಲ್ಲ. ಅಯ್ಯ ವಿಜಿ ಬರಕತ್ತಾವಲ್ಲ. ವಿಜಿ
ಬಾರ್ಲಿ ಇಲ್ಲಿ. ಏ ಬನ್ನಿ ಅಜಯಕ್ಕ, ನಿನ್ನ ನೋಡಕಂತ ಬಂದೆ, ನೀನು ಬಾಗಲಾಗ ನಿಂತು ಚಲೋ ಆತ್ಬಿಡು. ಹೌದಾ? ಹೇ ನನ್ನ ನೋಡಕ್ ಬಂದಿದ್ದೆ. ಅಯ್ಯೋ ಒಳ್ಳೆ ಬಂದಿವ. ಇದಕ್ಕೆ ಅಲ್ಲ ನಿನ್ ಮಗಳು ಕಾಲೇಜ್ ಹೋಗಿ ಬಂದ್ಲೇನೆ? ಬಂದ್ಲವ. ಆಗಲೇ ಬಂದಾಳ. ಬಂದಾಳೆ ಕಸ ಹೊಡೆದು ಮಾಡಿ ತಿಕ್ಕಿ ಮಕ್ಕ ತಕೊಂಡು ದೀಪ ಹಚ್ಚಕತ್ತ ಓಡು. ನೋಡವ ನಿನ್ನ ಮಗಳಾಗಲೇ ಬಂದು ಪಾಪ ಎಷ್ಟು ಹೊರೆ ಮಾಡ್ತೈತಿ. ಕಾಲೇಜ್ನಾಗೂ ದಣ್ಕೊಂಡ್ ಬಂದಿರ್ತೈತಿ. ಮುಂಜಾನೆ ಮತ್ತೆ ನಸಿನಾಗ ಎದ್ದೆಲ್ಲ ಹೊರೆ ಮಾಡಿಟ್ಟು ಮತ್ತೆ ನಸಿನಾಗ ಹೋಗತ್ ಕಾಲೇಜಿಗೆ. ಎಂತ ಒಳ್ಳೆ ಎಂತ ಸಂಸ್ಕಾರ ಕಲ್ಸ್ಯವ. ಹೌದ್ ಬಿಡು, ನಿನ್ನ ಮಗಳು ಇದ್ದಂಗಿರ್ಬೇಕು ನೋಡಿ ಎಲ್ಲರಿಗೂ ಮಕ್ಕಳು. ಆ ರೇಣೋನಂತ ಮಗಳು ಯಾರಿಗೂ ಬೇಡ ನೋಡು. ಯಾಕ ಏನಾಯ್ತು? ರೇಣೋನ್ ಮಗಳು ಏನ್ ಮಾಡಿದ್ಲ? ಅಲ್ಲ ನಮ್ಮ ಹುಡುಗಿ ಜೊತೆಗೆ ಹೋಗ್ಕಳ ಆಕಿನ ಬಸ್ಸಿಗೆ. ನಮ್ಮ ಹುಡುಗಿ ಜೊತೆಗೆ ಇರೋದು ಆಕಿದು. ದಿನ ಬೆಳಗ್ಗೆ ಇಲ್ಲೇ ಓಸು ಹೋಗ್ಬಿಡು. ಯಾಕ ಏನಾಯ್ತು? ಹೊಕ್ಕವ ಯವ್ವ ಹೊಕ್ಕವು. ನಿನ್ನ ಮಗಳ ಜೊತೆಗಿನ ಆಕಿನ ಹೊಕ್ಕಳ. ಅದು ಇದ್ರಾಗ ಬಿಗ್ ಬಾಸ್ನಾಗ ಹೇಳಿರಲ್ಲ, ಅದ್ಯಾರ ಡಾಕ್ ಸತೀಶ್ ಅಂತಂದು ಆತ ಗಿಲ್ಲಿ ಗೆದ್ರ ಅದನ್ನ ಕಾಲ್ ಕೆಳಗಾಶ್ ಹೊಕ್ಕಿನಿ ಅಂತ ನಂದಿದ್ದಂತಲ್ಲ, ಹಂಗ ಆ ರೇಣವನ್ನ ತಗೊಂಬಂದು ನಿನ್ ಮಗಳು ಕಾಲ್ ಕೆಳಗಾಶರ ದಬ್ಬಕ್ ಒಟ್ಟು ಅಕ್ಕಿನೆಲ್ಲ ಬಿದ್ದಾರ. ಒಟ್ಟು ಒಳ್ಳೆ ಸಂಸ್ಕಾರ ಒಳ್ಳೆ ಇದನ್ನಾರ ಕಲಿತಾಳ. ಏನ್ ಬಿಡ. ಅಲ್ಲ ನಾವೇನು ಈ ದೊಡ್ಡ ಸಿಟಿ ಆಗದೀವೇನ? ಇದು ಹೊಳ್ಳಗಳ ಒಂದ್ ಸಣ್ಣ ಹಳ್ಳಿ, ಅದ್ರಾಗ ಒಂದ್ ಸಣ್ಣ ವಟಾರ. ಇಲ್ರಾಗ ಬಿಟ್ರೆ ನೋಡ್ತೀಯ ಹೆಂಗೈತಿ? ನೋಡ್ದೇನ ಒಂದೊಮ್ಮೆ ಪ್ಯಾಶನ್ ಅಂದ್ರ ನಮ್ಮನೆ ಪ್ಯಾಶನ್ ಮಾಡ್ತಿತ್ತ ಹುಡುಗಿ. ಹೌದನ್ ಬಿಡ್ಲೆ, ನನ್ನ ಮಗಳು ಹೇಳ್ತಾಳ. ಆಕಿ ಒಂದೊಮ್ಮೆ ಅಲ್ಲಿ ಕಾಲೇಜ್ನಾಗ ಹೋದ್ರು ಇವ್ರನ್ನ ಮಾತಾಡ್ಸ್ಲಂತ ಇಲ್ಲಿಂದ ಬಸ್ನಾಗ ಹತ್ತ ಮುಂದೊಂದ ಒಟ್ಟು ಮಾತಾಡ್ಸ್ತಾಳ ಅಂತ. ಅಲ್ಲಿ ಹೋದ್ಮ್ಯಾಗ ಇವ್ರ ಯಾರ ತಾನ್ಯಾರ ಅನ್ನಂಗ ಇರ್ತಾಳಂತ. ಅಲ್ಲಿ ಬರೀ ಎಲ್ಲ ಸಿಟಿಯನ್ ಹುಡುಗರು ಕೊಟ್ಟಾಗ ಇಕ್ಕಿ ಗೆಳ್ತಾನಂತ. ಬರೀ ಹುಡುಗಿಯರಂದ ಅಲ್ಲ ಹುಡುಗರು ಕೊಟ್ಟಾಗು ಅಂತ. ಅಯ್ಯೋ ಅಲ್ಲಿ ಹೋದ್ಮ್ಯಾಗ ಇಕ್ಕಿ ಒಂಥರನ ಬದ್ಲಿನ ಬಿಡ್ತಾಳಂತ. ಇವ್ರು ನನ್ನ ಮಗಳು ಹೇಳ್ತಾಳ. ಅದಕ್ಕೆ ನಾನು ನೋಡುವ, ಅವ್ರು ಹಿಂಗಿರ್ತಾರ ಇವ್ರು ಹಿಂಗಿರ್ತಾರ ಅಂತ ಇರ್ಬೇಡ್ರಿ. ನೀವು ಹೆಂಗದಿರಿ ಅನ್ನೋದು ಮುಖ್ಯ. ನಾವು ಹೆಂಗ ನಮ್ಮ ಮನೆ ಹೆಂಗ ಹಂಗಿರ್ಬೇಕು. ಅಲ್ಲೋ ನೀವ್ ಏನ್ ಮಾಡ್ತಾರಂತ ನಾವು ನೋಡಲ್ಲ. ಆದ್ರೆ ನಮ್ಗ ಕಣ್ಣ ಮಣ್ಣುಗ್ಗಿ ಏನಾರ ಮಾಡಿದ್ರು ನಾಳೆ ಕೆಟ್ಟ ಹೆಸರು ಯಾರಿಗೆ? ನಿಮಗ ಬರುತ್ತೆ. ಇಂಥ ಅಪ್ಪ ಒಂದ್ ನಮಗ್ ಬರುತ್ತೆ. ಯಾರ ಜೀವನ ಹಾಳಾಗತ್ವಾ? ನಮ್ಮ ಮಕ್ಕಳ ಜೀವನ ಹಾಳಾಗತ್ತ. ನಾಲ್ಕು ಬುದ್ಧಿವಾದ ಹೇಳ್ತೀವಿ, ತಿಳ್ಕೊಬೇಕು ಅಂತಂದು ಹೇಳಿನಿ ನನ್ನ ಮಗಳಿಗೆ. ಆಕಿ ನನ್ನ ಮಗಳು ಇಂಥವೆಲ್ಲ ಇಷ್ಟಪಡಂಗಿಲ್ಲ. ಅದನ್ನ ಅಂತಾಳೆ, ಯವ್ವ ನನಗಿಂತವೆಲ್ಲ ಇಷ್ಟ ಆಗಂಗಿಲ್ಲ. ಅಕ್ಕಿ ಮಾಡೋದು ನನಗೊಂದು ಚೂರು ಇಷ್ಟ ಆಗಂಗಿಲ್ಲ. ಏನ್ ಮಾಡ್ಬೇಕು, ಒಂದ ಓಣ್ಯಾಗ ದಿನ ಬೆಳಗರ ಮಕ್ಕ ನೋಡ್ತೀವಿ, ಯಾಕೆ ಬಿಡು ಮಕ್ಕ ಕೆಡಿಸ್ಬೋದು ಅಂತೇಳಿ ಅಕ್ಕಿನಾಗೆ ಮಾತಾಡ್ಸಿದ್ರ ಮಾತಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಬಾಯಿ ನಾವು ಹೋಗಿವ. ಅಕ್ಕಿ ಭಾಳ ಮಿಚ್ಚಿಬಿಟ್ಟಾಳ ಅಂತ ಹೇಳಿದ್ಲವ ನನ್ನ ಮಗಳು. ಹೌದಾ ಯವ್ವ, ನಾನು ಈಗ ನಿಂತ್ಕೊಂಡು ನೋಡಾಕತ್ತೀನಿ. ಅಪ್ಪ ಒಂದಾಗ ಏನ್ ಜೋರ್ ಮಾಡ್ತಾಳ. ಆಮೇಲೆ ಹುಡುಗನ್ ನೀವೇನ್ ನೋಡ್ಬಿಟ್ರೆ ನಾನು ನೋಡ್ಕೊತ ಅಂತ ಹೇಳ್ತಾಳ. ಅಲ್ಲ ನಾವೆಲ್ಲ ನಮ್ಮ ಅಪ್ಪ ನಮ್ಮ ಅವ್ಗ ಮದ್ವಿ ಮಾಡನ್ನ ದೂರದ ಮಾತು. ಹೊರ ಬರ್ತಾವು ನಿಮ್ಮನ್ನ ನೋಡಾಕಂದ್ರ ಸಾಕು. ಯವ್ವೋ ಅಪ್ಪ ಮಕ್ಕ ತೋರ್ಸಕ್ ಹಾಕಿದ್ದಿಲ್ಲ. ಅವಾಗ ಯವ್ವ ನನ್ಗೆ ಏನಂತ ಹೇಳುವೆ ಅಂತ ಏನು ಹೇಳಕ್ ಹಾಕಿದ್ದಿಲ್ಲ. ನಾಚ್ಕೊಂಡ್ ಮಕ್ಕ ತೋರ್ಸೋದ್ ಹೊತ್ತಟ ಹೋಲಿ. ಹುಡುಗ ಒಪ್ಪಿಗೆ ಏನಂತ ಹೇಳಿದ್ದಿಲ್ಲ ನಾವು. ಅವರ ಹೂ ಅಂತ ಕಟ್ಟಿದ್ರು ಶಿವ. ಹಂಗಾಗಿ ನಮ್ಮ ಜೀವನ. ಆದ್ರೆ ಈಗ ನೋಡು, ನಾನು ಇಷ್ಟಪಟ್ಟ ಮದ್ವೆ ಮಾಡ್ಕೋತೀನಿ. ನಾನು ಬೇಕಾದ ಹುಡುಗನ ಮದ್ವೆ ಮಾಡ್ಕೋತೀನಿ. ನೀವು ಏನ್ ನೋಡಕ್ ಹೋಗ್ಬಿಟ್ರಿ ಕೇಳಕ್ ಹೋಗ್ಬಿಟ್ರಿ ಅಂತಳ ಹುರ್ರನ್ ಜಗಳ ಕತ್ತಿದ್ಲು. ನಾನೀಗ ಬರಕತ್ತಿದ್ದಲ್ಲ ಅವಾಗ. ಆಮೇಲೆ ಏನ್ ನೋಡುವ, ನಿನ್ ಮಗಳು ಬಂದು ಎಡತ್ತಾತಿಲ್ಲ. ಈ ಬಂದೈತೆ ಹುಡುಗಿ. ಇಲ್ಲ ಬಂದಕ್ಕೆ ಈಗ ನಿನ್ ಮಗಳು ನೋಡುವ ಕಸ ಹೊಡಿತು, ಎಲ್ಲ ಬಾಂಡೆ ತಿಕ್ತು, ದೀಪ ಹಚ್ತಾ ಅಂತೀವಿ. ಆದ್ರೆ ಆಕಿ ಅಯ್ಯೋ ನನ್ನ ಕಾಲೇಜ್ನಾಗ ಹತ್ರ ಫುಲ್ಲು ಅದೇನ ಅಂದ್ಲವ, ಟೇಡ ಏನ ಅಂದ್ಲವ. ಮತ್ತೆ ಬಿಸಿನೀರ್ ಕಾಸು ಹೊರಪ್ಪಗ ಲಕ್ಷ ಸೋಪ್ ತೊಗೊಂಬ ಅಂತ ಹೇಳ. ಅದ್ ಹಚ್ಕೊಂಡು ಜಾಕ ಮಾಡ್ತಾ ಅಂತ ನೋಡ್ದೇನೆ ಆಕಿ ದಿಮಾಕಕ್ಕ. ಅಲ್ಲ ಪಾಪ ಅವ ಎರಡು ಗಂಡ ಹೆಂಡತಿ ಅವ್ರ ಹೊಲ್ದಾಗ ಕೂಲಿ ಮಾಡಿ ಏನ ಒಟ್ಟು ಓದಿಸಿ ಚಂದಾಗಿ ಒಟ್ಟು ಲಗ್ನ ಮಾಡ್ಬೇಕಂತ ಮಾಡಾಕತ್ರ ಬರೀ ಈಕಿ ದಿಮಾಕಕ್ಕ ಬಿಡಿಬೇಕು ಬಿಡವ ಅವ್ರಪ್ಪ ಅವ್ರ ಅಕ್ಕನ. ಅರಕ್ಲಿ ಹೊಟ್ಟೆ ತಿಂದ ಮಗಳನ್ನ ಚಂದ ಜಪಾನ್ ಮಾಡ್ತಾರೆ. ಅದಕ್ಕೆ ಒಂದೀಟ್ರ ತಾಯಿ ತಂದೆ ಕೊಳ್ಳು ಕೊಕ್ಳುತ್ತಿ. ಆಗ ಏನಿಲ್ಲ ಸುಡ್ಗಾಡ ಹುಡುಗಿಗೆ ತಂದ ಶ್ರುತಿ ತಂದ ಹೆಚ್ಚಾಗ್ಬಿಡತ್ವಾ. ನನಗ ನೋಡಿ ಒಂದ್ ಚಾತ್ವಯ್ವ. ನಿನ್ ಮಗಳು ಬಂಗಾರದಂಗತ್ವಯ್ವ. ಹೌದವ, ಏನ್ ಮಾಡ್ಬೇಕು, ಮಕ್ಕಳನ್ನ ಬೆಳೆಸೋ ರೀತಿ ಒಳಗೆ ಬೆಳೆಸ್ಬೇಕು. ಆಕಿ ರೇಣವ ಮತ್ತೆ ಆಕಿ ಗಂಡ ಒಬ್ಬ ಮಗಳು ಅಂತೇಳಿ ತಲೆ ಮೇಲೆ ಕುಂದ್ರಿಸ್ಕೊಂಡ್ರು. ಈಗ ಆಕಿ ತಲೆ ಬಿಟ್ಟು ಇಳಿತಾಳನ. ಅದಕ್ಕೆ ಮಕ್ಕಳನ್ನ ಮೊದ್ಲಾಗಿಂತ ಹದ್ಬಸ್ನಿಗಿಟ್ಟು ಒಂದ್ 4 ಹೊಡ್ತಾ ಹೊಡೆದು ಇದು ಏನದು ಅಂಜಿಕೆ ಅಳಕು ಎಲ್ಲ ಇರ್ಬೇಕು. ಅವ್ರು ಹೇಳ್ತಾರಂತ ನೋಡ್ಕೊಂಡ್ರೆ ಹಿಂಗಾಗತ್ ನೋಡ್ ಕಡೆಗೆ. ಹೌದವ ಯವ್ವ, ನೀ ಹೇಳಮ್ಮ ಸತ್ಯ ಬಿಡು. ಅಜ್ಜಿ ನೀನು ಅಷ್ಟಲ್ಲಿ ನಿನ್ನ ಮಕ್ಕಳನ್ನ ಚಂದಾಗಿ ಶಿಕ್ಷಣ ಕೊಟ್ಟು ಅದ್ವಸ್ನೆ ಬೆಳೆಸ. ಇಲ್ಲಾಂದ್ರೆ ಮತ್ತೆ ನಾಳೆ ಏನೋ ಒಂದ್ ಮಕ್ಳು ಅದಂಗ ಅದಾವ ನೋಡು. ಅಯ್ಯ ಅಜ್ಜಿ ಅಕ್ಕ, ನನ್ನ ಮಕ್ಳು ಇನ್ನ ಸಣ್ಣ ಅದಾವ, ನೆಲ ಬಿಟ್ಟು ಮೇಕಿದ್ದಿಲ್ಲ. ನೀ ನೋಡಿದ್ರೆ ಏನಂತಿ ನನ್ನ ಮಕ್ಳು ಹಂಗಿಲ್ಲ ಬೆಳಲ್ವಾ. ಅಯ್ಯ ಬೆಂಗ್ಲಿ ಅಲ್ಲಲ್ಲಿ ನೆಲ ಬಿಟ್ಟು ಮೇಕಿದ್ದಿಲ್ಲ ಅಂತ ನೀನು ರೇಣೋಗತ್ತೆ ಮಾತಾಡ್ತೀಯಲ್ಲೇ ಎಡ್ಬಿಟ್ಟಿ. ಗಿಡ ಆಗಿ ಬಗ್ಲಾರ್ದು ಮರ ಆಗಿ ಬಗ್ಗಿತ್ತನ ಅಂತ ಶಾಸ್ತ್ರ ಏನ್ ಸುಣ್ಣ ಮಾಡ್ಯಾರನ? ಇವಾಗ ಕೊಡ್ಬೇಕು ಶಿಕ್ಷಣನ. ಮುಂದ ಕೇಳ್ತವನ್ನ ತುಳಿಯಕ್ ಬಂದಿರ್ತೈತಿ. ನೀ ಹೇಳೋದು ಏನ್ ಬೇಡ ನಾವು ಕಲಿತೀವಿ ಅಂತಾರೆ. ಇವಾಗ ಕಲಿಸ್ಲಿ ಚಂದಾಗಿ.
ಹೌದು ಬಿಡು, ನೀ ಹೇಳ ಮತ್ತೆ ಕರೆವ. ಹ್ಮ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತಂದು ನಮ್ಮ ಶಾಲೆ ಹೇಳ್ತಿದ್ರು. ಹೌದೌದು, ಇವಾಗ ನಾನು ನೋಡ್ಬೇಕು ನನ್ನ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯ ಹೆಂಗೈತಂತ ನಾನು ಇವಾಗ ನೋಡ್ಬೇಕು. ಹೌದು ಜಯಕ್ಕ, ನೀ ಹೇಳಿದ್ ಕರೆಕ್ಟ್. ಶಾಲೆ ಮಾಸ್ತರ್ ಹೇಳಿದ್ರು ಒಂದೊಂದೊಂದು ಈಗ ನೆನಪು ಬರಾಕತ್ತಾವ. ಆತ ಅಷ್ಟ ಮಾಡ್ತೀನಿ ತಡಿ. ಏಟೋದಿಲ್ಲ ಶಾಲಿನ, ಶಾಲಿ ಬೇರೆ ಕಲ್ತಿದ್ದು ನಾನು ಒಂದು ಸಲ ಹೇಳಿಲ್ಲಲ್ಲ. ಅಯ್ಯ ಬಿಡ ಇವ, ನಂದೇನ್ ಕತೆ ಕೇಳ್ತಿದಿ. ನನಗೆ ಶಾಲಿ ಓದ್ಬೇಕಂತ ಭಾಳ ಹುಚ್ಚಿತ್ತು. ನಮ್ಮವ್ವ ನಮ್ಮಪ್ಪ ಕೂಲಿಗೆ ಹೋಗ್ಬಾ, ಕೂಲಿಗೆ ಹೋದ್ರ ಕೂಲಿ ಬರುತ್ತ, ನೀ ಶಾಲಿಗೆ ಹೋಗ್ಕೊಂತ ನಮ್ಗೆಲ್ಲಿಂದ ಕೂಲಿ ಬರುತ್ತ ಅಂತಿದ್ವು. ಶಾಲೆ ಪಾಟಿ ಚೀಲ ಹಾಕೊಂಡ್ರು ಹೊಡ್ಕೊಂತ ಹೇಳ್ಕೊಂಬಂತದ್ವ ಇವ. ಏನ್ ಮಾಡಿ ಹಂಗ ಅವಾಗ ಓಟಿವ ಕದ್ದು ಹೋಗಿದ್ದೆ. ಬಾಳೆ ಹೋಗಿಲ್ಲ, ಐದನೇತ್ತ ತನಕ ಬಿಟ್ಟಿಲ್ಲ ಮಗಳು. ಹಂಗ ಮಂಡತನ ಮಾಡಿ ಹೋದ್ನವ. ಆಮೇಲೆ ನನ್ನ ಕಳಿಸ್ಲೇ ಇಲ್ಲ ನೋಡವ. ಅವಾಗ ನಮ್ಮ ಕಾಲ ಹಂಗ ಐತ್ ಬಿಡ ಇವ. ನಾವು ಶಾಲೆಗೆ ಹೋಗ್ತೀವ ಅಂದ್ರೆ ಒಂದ್ ನಮ್ನಿ ಒಬ್ಬೊಬ್ರ ಮನೆಯಾಗ ಶಾಲೆಗೆ ಹೋಗಂತಿದ್ದ. ಅವು ಆಟ ಆಡಕ್ಕೆ ಎಲ್ಲರೂ ಹೋಗಿದ್ದು. ಹಂಗ ಓದನ್ನೋರಿಗೆ ಒಂದು, ಓದನ್ಲಾರ್ದವ್ರಿಗೆ ಹಂಗ. ಏನೋ ನಾವು ನಮ್ಮ ಮಕ್ಳಿಗೆ ಬಾಯಾಗ ಮಕ್ಳಾಗೆಲ್ಲ ಇರ್ತವ್ರಿಗೆ ಓದಂತೀವಿ. ಇವು ಹಿಂಗ ಅಡ್ಸಿಟ್ಟಿತಾವು. ಮತ್ತೆ ನಾವು ಓದ್ತೀವಿ ಅಂದ್ರೆ ನಮಗೆ ಹಂಗಿದ್ ಪರಿಸ್ಥಿತಿ. ಹಂಗ ಮತ್ತೆ ಹಲ್ಲಿದ್ದವ್ರಿಗೆ ಕಾಡ್ಲಿದ್ದವ್ರಿಗೆ ಹಲ್ಲಿಲ್ಲ ಅನ್ನಂಗ ಜೀವನ. ಆತವರ ಬರ್ತೀನಿ ತಗೋ. ಏನ ಈ ಕಡೆ ಹೊಂಟಿದ್ದಲ್ಲ, ಒಂಚೂರು ಲಕ್ಷ್ಮಕ್ಕನ ಮನೆಗೆ ಹೋಗಿ ಬರ್ತೀನಿ. ಯಾಕೆ? ಏನಿಲ್ಲ, ಒಂದಿಟ್ಟು ನಿಂಬೆಕಾಯಿ ಈಗ ಚಳಿಗಾಲಲ್ಲ ಸಸ್ತದವು, ಲಿಂಬೆ ಹಣ್ಣು ತಗೋಬೇಕ. ಉಪ್ಪಿನಕಾಯಿ ಲಕ್ಷ್ಮಕ್ಕ ಮಸ್ತ್ ಹಾಕ್ತಾಳ. ಅದಕ್ಕೆ ಹೆಂಗ್ ಹಾಕ್ಬೇಕು ಅಂತ ಕೇಳಾಕ. ಇಲ್ಲಾಂದ್ರೆ ಆಕಿನ ಹಾಕೊಡ್ತಾ ಅಂದ್ರೆ ಅವು ಹಾಕಿಸ್ಕೊಂಬರ್ತೀನಿ ಅದ್ರ ಸಲಗೆ. ಅಯ್ಯ ಹೌದು ನೋಡ್ಲಿ, ನಾನು ಒಂಚೂರು ಹುಂಚಿ ಟಕ್ಕ ಮಾಡ್ಬೇಕಾಗಿತ್ತು. ನಾನು ಬರ್ತೀನಿ ನಡಿ. ಲಕ್ಷ್ಮಕ್ಕನ ಮನೆಯಾಗ ಹೆಂಗೂ ಅದು ರುಬ್ಬ ಕಲ್ಲು ಐತಲ್ಲ, ನಾನು ಒಟ್ಟು ಕೇಳ್ಕೊಂಡು ಬರ್ತೀನಿ ನಡಿ. ಇಬ್ರು ಸೇರಿ ಹೋಗೋಣ ನಡಿ.